ಹೆಮ್ಮೆಯ ನಮ್ಮ ಭಾರತ ದೇಶದ ಕನ್ನಡದ ಕಂಪು ಬೀರುವ ಕರ್ನಾಟಕ ನನ್ನ ರಾಜ್ಯ. ನೂತನ ತಾಲೂಕು ಮಸ್ಕಿ. ಇದನ್ನ ಐತಿಹಾಸಿಕ ಪಟ್ಟಣ ಎಂದು ಕರೆಯುತ್ತಾರೆ. ಈ ಅಭಿವೃದ್ಧಿ ಆಗಿರೋ ಮತ್ತು ಬಿರುದುಗಳನ್ನು ಹೊಂದಿರೋ ಜಿಲ್ಲೆ ಮತ್ತು ತಾಲೂಕನ್ನು ನಿಮಗೆಲ್ಲ ಹೇಳುತ್ತಿರೋದಕ್ಕೂ ಒಂದು ಕಾರಣ ಇದೆ. ನನ್ನ ಊರು ಒಂದು ಪುಟ್ಟ ಹಳ್ಳಿ, ಗೋನಾಳ್. ಗೋನಾಳ್ ನನ್ನ ಹಳ್ಳಿ. ನಾನು ಹುಟ್ಟಿ ಬೆಳೆದದ್ದು ಇಲ್ಲೇ. ನೂರಾರು ಹಳ್ಳಿಗಳು ಸೇರಿ ತಾಲೂಕು, ಸಾವಿರಾರು ಹಳ್ಳಿಗಳು ಸೇರಿ ಒಂದು ಜಿಲ್ಲೆ ಆಗುತ್ತದೆ. ಆದರೆ ಆ ಜಿಲ್ಲೆ ಮತ್ತು ತಾಲೂಕನ್ನು ಹೊರತುಪಡಿಸಿ ಸುತ್ತಲಿನ ನೂರಾರು ಹಳ್ಳಿಗಳು, ಅಲ್ಲಿಯ ಸಮಸ್ಯೆಗಳು ಹಾಗೆ ಉಳಿದು ಬಿಟ್ಟಿದೆ. ನೀರಿನ ಹೊಂಡದಂತೆ ಕಾಣುವ ರೋಡಿನ ಗುಂಡಿಗಳು, ಪ್ರಾಣಿ ಪಕ್ಷಿಗಳು ಮತ್ತು ಮನುಷ್ಯರಿಗೆ ಸಿಗದ ಶುದ್ಧ ಕುಡಿಯುವ ನೀರು, ಸುಲಭ ಶೌಚಾಲಯವನ್ನೇ ಕಾಣದ ಊರುಗಳು. ಈಗಲೂ ಜನ ಶೌಚಕ್ಕೆ ಬಯಲಿಗೆ ಬರಬೇಕು. ಇಷ್ಟವಿಲ್ಲದೆ ಒತ್ತಾಯದ ಬಾಲ್ಯ ವಿವಾಹಗಳು ಮೂಢನಂಬಿಕೆಯಿಂದ ಈಗಲೂ ನಡೆಯುತ್ತದೆ. ಬಸ್ಸು, ಉತ್ತಮ ರಸ್ತೆ, ವಿದ್ಯುತ್ ದೀಪ ಇಂದಿಗೂ ಕೆಲವು ಹಳ್ಳಿಗಳಿಗೆ ಕನಸಾಗಿದೆ. ವರ್ಷಗಟ್ಟಲೆ ರೈತ ಬೆಳೆದ ಬೆಳೆಗೆ ಸರಿಯಾದ ರೇಟು ಸಿಗದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ರೈತ. ಹೀಗೆ ಸಾವಿರಾರು ಸಮಸ್ಯೆಗಳು ಇದ್ದರೂ ಅದನ್ನ ಬದಿಗೆ ಸರಿಸಿ ತಲೆ ಕೆಡಿಸಿಕೊಳ್ಳದೆ ಜೀವನವನ್ನು ನಡೆಸುತ್ತಿರುವ ಜನರು ಇಂದಿಗೂ ಇದ್ದಾರೆ. ಬನ್ನಿ, ನಿಮಗೆ ಅವರನ್ನ ಪರಿಚಯಿಸ್ತೇನೆ. ಹಲೋ. ಹೇಳಿ ಶಂಕರ್. ಅರುಣ್, ಏನಿಲ್ಲ, ಮಾಸ್ಟರ್ ಭೇಟಿಯಾಗಿ ತುಂಬ ದಿನ ಆಯ್ತಲ್ಲ, ಎಲ್ಲರೂ ಸೇರಿ ಮಾಸ್ಟರ್ ಭೇಟಿ ಆಗೋಣ ಅಂತ. ಓಕೆ ಶಂಕರ್, ಹಂಗೆ ಸುವರ್ಣ, ಪರಶುರಾಮ್, ಗಣೇಶ್ ಅವ್ರನ್ನೆಲ್ಲ ಸಿಂಧನೂರ್ಗೆ ಬರೋಕೆ ಹೇಳಿ, ಒಟ್ಟಿಗೆ ಹೋಗೋಣ. ಓಕೆ ಸರಿ ಅರುಣ್, ಅವರು ಆಲ್ರೆಡಿ ಮಂಡ್ಯ, ದಾವಣಗೆರೆ, ಬೆಳಗಾವಿಂದ ಬರ್ತಿದ್ದಾರೆ. ನೀನು ಹೀಗೆ ಬಂದ್ಬಿಡು, ಬೇಗ ಹೋಗ್ಬಿಡೋಣ. ಹಾಂ ಓಕೆ ಸರಿ, ಆಯಿತು ಶಂಕರ್. ಪರಶುರಾಮ್, ಹೇಳಿ ಅರುಣ್. ತುಂಬ ದಿನಗಳ ನಂತರ ಮಾಸ್ಟರ್ನ ಭೇಟಿಯಾಗಿ ಹೊರಟಿದ್ದೀವಲ್ಲ, ಮಾಸ್ಟರ್ ತುಂಬ ಖುಷಿ ಆಗ್ತಾರಲ್ವಾ? ಹೌದು, ನಮ್ಮನ್ನೆಲ್ಲ ನೋಡಿ ಮಾಸ್ಟರ್ ತುಂಬ ಖುಷಿ ಆಗ್ತಾರೆ. ಪರಶುರಾಮ್, ಹಿಂದೆ ಒಂದ್ಸಲ ನಾವು ಹೇಗಿದ್ವಿ ಅಂತ ಹಾಗೆ ನೆನ್ಪು ಮಾಡ್ಕೊ. ಓಯ್ ಹೀರೋ, ಏನು ಬಾಯ್ಲಿ ಏನ್ ಹೇಳು. ಏನೈತಿ ಬಾ. ತೋರ್ಸ್ ಬಾ. ಫಸ್ಟ್ ಆ ಇಬ್ರು ರೊಮ್ಯಾಂಟಿಕ್ ಹೀರೋಗಳನ್ನ ತೋರ್ಸು. ಅಲ್ಲಿ ಕೂತಾರ ನೋಡು. ಅಲ್ಲೋ ಶಿವ, ನಮ್ಮ ಹುಡುಗಿ ಬರ್ತನ ಅಂತಾಳಪ್ಪ, ಒಟ್ಟ ಬರವಳು ನೋಡ. ಅವಳವನು ಎಲ್ಲಿ ಬರ್ಬೇಕಿತ್ತಪ್ಪ? ಇಲ್ಲೇ ಆಳದಂಡಿಗೆ ಬರೋಕೆ ಹೇಳಿದ್ನು. ಅಲ್ಲೋ, ಅದು ಬಿಡು, ನಮ್ಮ ಹುಡುಗಿ ದಿನ ನೀರು ಬಂದೆಲ್ಲ ಮಾತಾಡ್ತಾವಳು. ಈಗ ಅಂಗಳದ ಕಾಲು ಇಡೋಳು ಅವನ. ಅಯ್ಯೋ, ಅದು ಹೋಗ್ಲಿ, ನಮ್ಮ ಫ್ರೆಂಡ್ ಲವರ್ ಮದುವೆ ಆಗೈತಿ, ಇನ್ನೂ ಚಾಟ್ ಮಾಡೋದು ಬಿಡೋಳು ನೋಡು ಬದ್ಲರ ಜೊತೆಗೆ. ಅವಳಂತೇಳು ಕಾಲ ಕೆಟ್ಟೋಗೈತಿ ಶಿವ ಎಲ್ಲ. ಅದಕ್ಕ ನೋಡು ಅವನ್ ಕೊರೋನಾ ಬಂದಿರೋದು. ಇವಾಗ ಬೇಡಿದ್ರ ವಿಚಾರಗಳನ್ನ ಮಾತಾಡ್ತಾ ಕೂತಿರ್ತಾರಲ್ಲ, ಆ ಇಬ್ರು ಪುಣ್ಯಾತ್ಮರು ತೋರಿಸ್ತೀಯಾ? ನಾನು ಹಿಂದಿಂದೆ ಬಾ, ನಾ ತೋರಿಸ್ತೀನಿ. ಸರಿ ಆಯ್ತು, ನಡಿಯಪ್ಪ, ತೋರ್ಸು ಎಲ್ಲಿದಾರ ನೋಡೋಣ. ಇನ್ನ ಎಲ್ಲೆಲ್ಲಿ ತೋರಿಸ್ತಾನೋ ರಾಜಕುಮಾರ. ನಡಿ ನಡಿ. ಅಲ್ಲೆದಾರ ನೋಡು. ಏನೋ ಗಣ, ಎಸ್ ಬಿ ಎಸ್ ಫಿಲ್ಮ್ ಬಾರಿ ಸಖತ್ತಾಗಿರ್ತಾವಲ್ಲ. ಆತ್ಮ ಮಸ್ತ್ ಇರ್ತಾವ ಬಾರೋ, ನಮ್ಮ ಪುಣ್ಯ ಒಬ್ಬ ಮಸ್ತ್ ಇರ್ತಾವ. ಅದು ಬಿಡು, ಕ್ರಿಕೆಟ್ನಾಗ ಸರ್ ಸಿ ಎಸ್ ಕೆನ ಕಪ್ ಹೊಡ್ಯದ. ಸಿ ಎಸ್ ಕೆ ನೋಡಿತಾರೋ ಮಣ್ಣು, ನಮ್ಮ ಆರ್ ಸಿ ಬೇರ ಹೊಡಿಯೋದು.
ಅದು ಬಿಡು ಮೋದಿ ಏನಂತಾರ ಕತ್ ಬಿಡೋಣ ಗಣಿ. ಏ ರಾಹುಲ್ ಗಾಂಧಿ ಏನ್ ಮಾಡತ್ತೆ ಆದ್ನ ಅದ ಗುದ್ದಿಗೆ. ಯಾರು ಬಂದ್ರೆ ಏನಂತೇಳಿ ನಾವು ದುಡಿಬೇಕು ತಿನ್ನಬೇಕು. ಏ ನಾವ್ಯಾಕೆ ದುಡಿಬೇಕು, ನಮ್ಮ ಅಪ್ಪ ಅಮ್ಮ ದುಡ್ದಿಟ್ಟಿಲ್ಲ ಇಲ್ಲಿ. ಕರೆಕ್ಟ್ ಹೇಳಿದೆ ಗಣಿ, ಹಂಗ ಮೇಡಮ್. ಈ ಪೈಲೋನ್ ಕಳ್ಳ ಇದಾನಲ್ಲ, ಅವನು ಸ್ವಲ್ಪ ತೋರಿಸ್ತೀಯ ನನಗೆ? ಆತನ ಆತನ ಆತ ರಾತ್ರಿ ಸಿಗ್ತಾನಪ್ಪ, ಅಲ್ಲದನಾತ. ಎಲ್ಲರೂ ಮಕ್ಕಂಡಿದ್ದಂಗೆ ಅದಾರ, ಯಾರು ಇದ್ದಂಗಿಲ್ಲ. ಅದೇನಾಗುತ್ತೆ ಒಂದು ಕೈ ನೋಡ್ಬಿಡಮ್ ನಡಿ. ಭತ್ತದ ರಾಶಿ ಗೌಡ ಮಕ್ಕಂಡಿದ್ದಂಗೆ ಅದನ. ಇವತ್ತು ಏನಾರ ಮಾಡಿ ಒಂದು 4 ಚೀಲ ಎತ್ತಿ ಬಿಡಮ್. ದಿನ 3 ಹೊತ್ತು ಕುಡ್ಕೊಂಡು ಕೂತಿರ್ತಾನಲ್ಲ, ಆ ಅಯ್ಯಪ್ಪ ಸ್ವಾಮಿ ಸ್ವಲ್ಪ ತೋರಿಸ್ತೀಯಾ? ಆತ ಯಾವಾಗಲೂ ಇಲ್ಲೇ ಇರ್ತಂಪ, ಇದ ಜಾಗದಾಗಿರ. ಸುಮ್ಮನೆ ಬಾ ತೋರಿಸ್ತೀನಿ. ಅಲ್ಲಿ ಕುಡ್ಕೊಂಡ್ ಕೂತ ನೋಡು. ಪ್ರೀತಿಯ ಪಾರಿವಾಳ ಕಿತ್ಕೊಂಡ್ಬಿಟ್ಟು ಕೊರೋನಾ, ಪ್ರೀತಿಯ ಪಾರಿವಾಳ ಕಿತ್ಕೊಂಡ್ಬಿಟ್ಟು ಕೊರೋನಾ, ನನ್ನ ಪ್ರೀತಿಯ ಬೇಕಾಯ್ತ ಕೊರೋನಾ ಕೊರೋನಾ ಕೊರೋನಾ. ಈ ಅಪ್ಪ ಅಮ್ಮ ಮಾಡಿರೋ ಆಸ್ತಿನೆಲ್ಲ ಇಸ್ಪಿಟಾಡಿ ಹಾಳು ಮಾಡ್ತಾರಲ್ಲ, ಆ ಗ್ಯಾಂಗ್ನು ಸ್ವಲ್ಪ ತೋರಿಸ್ತೀಯ ನನಗೆ? ಹೀರೋ ಬಾ ಬಾ, ಇಲ್ಲೇ ಹೊಲ್ದಾಗ ಕುಂತ್ಕೊಂಡಿರ್ತಾರ. ನಡಿ ನಡಿ, ಬೇಗ ನಡಿ. ಆಯ್ತು ಬಾ. ಇಲ್ಲದಾರ ನೋಡು. ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ, ನೀವೆಲ್ಲ ಈ ಕಸ್ತೂರಿ ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು. ಶಬಾಷ್, ನಿಮಗೆಲ್ಲ ಒಂದು ಸೆಲ್ಯೂಟ್. ನಿಮ್ಮನ್ನೆಲ್ಲ ಕರೆದಿರೋ ವಿಚಾರ ಏನು ಗೊತ್ತಾ?
ಪ್ರತಿದಿನ ಎಷ್ಟು ಗಂಟೆಗೆ ಹೇಳ್ತೀರಾ, ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ, ಪ್ರತಿಯೊಂದು ನಾನು ನೋಡ್ತಾ ಇದ್ದೀನಿ. ನಾನು ಹೇಳೋ ವಿಚಾರ ಹೊಸ್ತೇನಲ್ಲ, ಆದರೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಪ್ರಪಂಚದಲ್ಲಿ ಏನಾಗುತ್ತೆ ಅಂತ ಸೆಕೆಂಡ್ಗೂ ನಿಮ್ಗೆ ಗೊತ್ತಾಗುತ್ತೆ. ಈಗಿನ ಜನ್ರೇಷನ್ ಆಗಿದೆ. ಯಾಕೆಂದರೆ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇನ್ನೂ ತುಂಬ ಇದೆ. ಅದೆಲ್ಲ ನಿಮಗೂ ಗೊತ್ತು. ಒಂದು ದಿನದ ಟೈಮ್ ಎಷ್ಟು? ಅದಾಗಿರಲಿ, ಮುಂದೆ ನೀವು ಏನಾಗಬೇಕು ಅನ್ಕೊಂಡಿದ್ದೀರಾ? ಇಂಜಿನಿಯರಿಂಗ್, ಪೊಲೀಸ್, ಆರ್ಮಿ, ರಾಜಕಾರಣಿ. ಸೂಪರ್. ಇರೋ 24 ಗಂಟೆಯಲ್ಲಿ ನಿಮ್ಮ ಸಾಧನೆಗಂತ ಎಷ್ಟು ಟೈಮ್ನ ಕೊಡ್ತಾ ಇದ್ದೀರಾ? ಹಾಂ, ಹೇಳಿ, ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ? 24 ಗಂಟೆನೂ ನಾನು ನಿಮಗೆ ಡಿವೈಡ್ ಮಾಡ್ತೀನಿ. 8 ಅವರ್ ನಿದ್ದೆ ಮಾಡ್ತೀರಾ, ಇನ್ನು 8 ಅವರ್ ಕೆಲಸ ಮಾಡ್ತೀರಾ, ಇನ್ನು 8 ಅವರ್ ಏನು ಮಾಡ್ತಿದ್ದೀರಾ? ಆ 8 ಅವರ್ ಎಲ್ಲಿ ಹೋಗ್ತಾ ಇದೆ ನಿಮಗೆ ಗೊತ್ತಾ? ಆ 8 ಅವರ್ ಎಲ್ಲಿ ಹೋಗ್ತಾ ಇದೆ? ಆ 8 ಅವರ್ನ ಯಾವುದಕ್ಕೆ ಯೂಸ್ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಾದರೆ ನಿಮ್ಮ ಸಾಧನೆಯನ್ನು ಬೇಗ ಮಾಡ್ತೀರಾ. ಅರ್ಥ ಮಾಡ್ಕೊಳ್ಳಿ. ಆ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿರೋದು 4 ಜನಕ್ಕೆ ಒಳ್ಳೇದು ಮಾಡಲಿ ಅಂತ, ನೀವೇ ಹಾಳಾಗಲಿ ಅಂತಲ್ಲ. ಈ ಹಳ್ಳಿಗೆ, ನಿಮ್ಮ ತಂದೆ ತಾಯಂದಿರಿಗೆ, ಈ ದೇಶಕ್ಕೆ ಏನು ಮಾಡಿದ್ರೂ ಋಣ ತೀರ್ಸೋಕ್ಕಾಗಲ್ಲ. ಹಾಗೇನಾದರೂ ಕಿಸಿಬೇಕಂತ ಅನಿಸಿದ್ರೆ ಅದು ನಿಮ್ಮ ಬದಲಾವಣೆ ಮಾತ್ರ. ಯಾರು ಬದಲಾಗಬೇಕಂತಿದ್ದೀರೋ ನನ್ನಿಂದೆ ಬನ್ನಿ. ಬೆಳಗ್ಗೆ 5 ಗಂಟೆ ಗ್ರೌಂಡಲ್ಲಿ ಸಿಗೋಣ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ.
ಏ ಮಾಸ್ಟರ್ ಬಂದ್ರು. ಏ ಮಾಸ್ಟರ್ ಫೋನ್ ಮಾಡಿ. ಅಶ್ ಬನ್ನಿ ಎಲ್ಲ ಲೈನ್ ಮಾಡಿ. ಎಸ್ ಮಾಸ್ಟರ್. One, ಅಶ್ 2, 3, 4, 5, 6, 7. ರೋಲ್ ಮಾಡು. ಯಾರು ಮಿಸ್ ಮಾಡ್ತಾ ಇರೋದಲ್ಲಿ? ಪಂಚಾಯತ್ ಯಾರು ಮಿಸ್ ಮಾಡ್ತಾ ಇರೋದು? ಕರೆಕ್ಟ್ ಮಾಡೋ. ಯಾರಿದು? ಪರಶುರಾಮ್, ಪ್ರಾಕ್ಟೀಸ್ ಮಾಡ್ತಾ ಇರೋ, 1 ನಿಮಿಷ ಬಂದೆ. ಓಕೆ ಮಾಸ್ಟರ್. ಅಶ್ ಅಶ್ ನೀವು ಎಸ್ ಮಾಸ್ಟರ್. ಓ ಹ್ಮ್ ಮಾಸ್ಟರ್, ಐ ಆಮ್ ಅರುಣ್, ಕರ್ನಾಟಕ ಸ್ಟೇಟ್ ಪೊಲೀಸ್. ಮಾಸ್ಟರ್, ಐ ಎಮ್ ಪರಶುರಾಮ್, ಇಂಡಿಯನ್ ಆರ್ಮಿ. ಐ ಆಮ್ ಶಂಕರ್, ಒಳ್ಳೆ ಉತ್ತಮ ರಾಜಕಾರಣಿ ಇದ್ದೀನಿ. ಮಾಸ್ಟರ್, ಐ ಆಮ್ ಸೋಮನ್ ಕುಮಾರ್, ಸಿವಿಲ್ ಇಂಜಿನಿಯರ್. ಮಾಸ್ಟರ್, ಐ ಆಮ್ ಗಣೇಶ್, ಡ್ಯಾನ್ಸ್ ಮಾಸ್ಟರ್. ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ಈ ಸಮಯದಲ್ಲಿ ನನ್ನ ಮಾಸ್ಟರ್ ಹೇಳಿರೋ ಮಾತು ನೆನಪಾಗ್ತಿದೆ. ನಾವೊಬ್ಬ ಗುರುವಾಗಿ ನಿಮಗೆ ಬುದ್ಧಿ ಮಾತು ಹೇಳೋದು ನನ್ನ ಕರ್ತವ್ಯ. ಯಾಕೆಂದರೆ ಕಷ್ಟಪಟ್ಟು ಒಳ್ಳೆ ದಾರಿಯಲ್ಲಿ ನಡೆದಕ್ಕೆ ಇವತ್ತು ನಿಮ್ಮ ಮುಂದೆ ನನ್ನ ಅನುಭವಗಳನ್ನ ಹೇಳ್ಕೊತಾ ಇದ್ದೀನಿ. ನಾನು ಹೇಳೋ ಮಾತನ್ನು ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. 100 ಜನದಲ್ಲಿ ಒಬ್ಬ ಸಾಧನೆ ಮಾಡಿದ್ರು ನನಗೆ ಸಂತೋಷನೇ. 99 ಜನ ಏನಾದರೂ ಅನ್ನೋದು ಅವ್ರ ಯೋಚನೆಗೆ ಬಿಟ್ಟಿದ್ದು. ಆದರೆ ನೆನ್ಪಿಟ್ಕೊಳ್ಳಿ, ಸಾಧನೆಯನ್ನು ಹಾದಿಲಿ ಸಮಯನ ಮೋಜು ಮಸ್ತಿಗಾಗಿ ವೇಸ್ಟ್ ಮಾಡಬೇಡಿ. ನಿಮ್ಮ ಗುರಿ ಕಡೆ ನಿಮ್ಮ ನಡೆ ಇರಲಿ. ಏನಂತೀರಾ? ಎಸ್ ಮಾಸ್ಟರ್. ಮಾಸ್ಟರ್, ನಮ್ಮಿಂದ ಏನಾದರೂ ಹೆಲ್ಪ್ ಆಗಬೇಕಾಗಿತ್ತ ಮಾಸ್ಟರ್? ದುಡ್ಡು ನೆಕ್ಸಿದ್ರೆ ಹೇಳಿ ಮಾಸ್ಟರ್. ಪರವಾಗಿಲ್ಲ, ಏನಾದರೂ ಹೇಳಿ ಮಾಸ್ಟರ್. ಮಾಸ್ಟರ್, ನಿಮ್ಮ ಋಣ ನಮ್ಮ ಮೇಲೆ ತುಂಬ ಇದೆ. ನಿಮಗೆ ಸಹಾಯ ಮಾಡಿ ಚಿಕ್ಕ ಅವಕಾಶ ಮಾಡಿಕೊಟ್ಟಾಗ ನೀವೇನಾದರೂ ನನಗೆ ಕೊಡುಗೆ ಕೊಡಬೇಕಂತ ಅನಿಸಿದರೆ ನಮ್ಮ ದೇಶಕ್ಕಾಗಿ ಕೊಡುಗೆ ಕೊಡಿ. ನಾ ಹೇಳ್ಕೊಟ್ಟಿರೋ ವಿದ್ಯಾನ 4 ಜನಕ್ಕೆ ಹೇಳ್ಕೊಡಿ. 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿಕೊಡಿ. ಅದರಿಂದ ಅವರು ಅವ್ರ ಜೀವನದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಂಗೆ ಮಾಡಿಕೊಡಿ. ಅದರಿಂದ ನಮ್ಮ ಊರು ಬದಲಾಗುತ್ತೆ, ನಮ್ಮ ರಾಜ್ಯ ಬದಲಾಗುತ್ತೆ, ನಮ್ಮ ದೇಶ ಬದಲಾಗಲಿ ಅನ್ನೋದೇ ನನ್ನ ಆಸೆ. ಆಶೀರ್ವಾದ ಮಾಡಿ ಮಾಸ್ಟರ್. ಬೇಡ ಬೇಡ, ಅಯ್ಯೋ, ಇದೆಲ್ಲ ಯಾಕೆ? ಜೈ ಹಿಂದ್.